ನಮಸ್ತೆ ಫ್ರೆಂಡ್ಸ್, ನೀವು ನೋಡ್ತಿದ್ದೀರಾ ಸಾಗರ್ ಅಪ್ಡೇಟ್ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ಏನಪ್ಪಾ ಅಂತಂದ್ರೆ ವಾಟ್ಸಪ್ನಲ್ಲಿ ಕೆಲವು ಸೆಟ್ಟಿಂಗ್ಸ್ ಬಗ್ಗೆ, ನಿಮ್ಮ ವಾಟ್ಸಪ್ನಲ್ಲಿನೇ ಕೆಲವು ಸೆಟ್ಟಿಂಗ್ಸ್ ಬಗ್ಗೆನೇ ತಿಳಿಸ್ಕೊಡ್ತೀನಿ. ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣದ ಮಾಹಿತಿನ ತಿಳಿಸ್ಕೊಡ್ತೀನಿ. ಹಂಗೆ ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ, ಫಸ್ಟ್ ಬಂದ್ಬಿಟ್ಟು ನಿಮ್ಮ ವಾಟ್ಸಪ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ ನಂತರ ಈಗ ನೀವು ಯಾರಿಗಾದ್ರೂ ಫೋಟೋಸ್ನ ಕಳಿಸ್ಬೇಕು ಅಂತ ಅಂದ್ಕೊಂಡಿರ್ತೀರ, ಬಟ್ ಈಗ ಅದು ಡಾಕ್ಯುಮೆಂಟ್ಸ್ನಲ್ಲಿ ಸೆಂಡ್ ಮಾಡಿದ್ರೆ ತುಂಬ MB ವೇಸ್ಟ್ ಆಗುತ್ತೆ. ಈಗ ನಂತರ ವಾಟ್ಸಪ್ನ ಓಪನ್ ಮಾಡ್ಕೊಂಡ ನಂತರ ಯಾರ್ದಾದ್ರೂ ಕಾಂಟ್ಯಾಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ನಾರ್ಮಲ್ ಫೋಟೋನೇ ಫುಲ್ HD ಕಳಿಸ್ಬೋದು, ಕಡಿಮೆ MBನಲ್ಲೇ. ಈಗ ನೀವು ಮೆಸೇಜ್ ಅಂತಿದೆಯಲ್ವಾ, ಅದ್ರ ಮುಂದೆ ಒಂದು ಆಪ್ಷನ್ಸ್ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಗ್ಯಾಲರಿ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನೀವು ಒಂದು ಫೋಟೋನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡ ನಂತರ ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನೋಡ್ಕೋಬೋದು, ಇಲ್ಲಿ ಮೇಲೆ HD ಅಂತ ಇದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ HD ಕ್ವಾಲಿಟಿ ಅಂತ ಕಾಣಿಸ್ತಿದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ನೀವು ಫೋಟೋನ ಸೆಂಡ್ ಮಾಡ್ಬೋದು. ಈಗ HD ಕ್ವಾಲಿಟಿನಲ್ಲಿ ಫೋಟೋ ಅವ್ರಿಗೆ ಸೆಂಡ್ ಆಗುತ್ತೆ, ನೀವು ಯಾರಿಗೆ ಕಳಿಸ್ತೀರಾ. ನಂತರ ನೀವೇನಾದರೂ ಈಗ ಈ ಕಾಂಟ್ಯಾಕ್ಟ್ಸ್ ಅವ್ರಿಗೆ ಈಗ ನೀವು ಮೆಸೇಜ್ ಮಾಡ್ತಾನೆ ಈಗ ಕ್ವಶನ್ನ ಕೇಳ್ತೀರ ಅಂತಂದರೆ ಇದು 90% ಜನಕ್ಕೆ ಗೊತ್ತಿಲ್ಲ ಅನ್ಕೋತೀನಿ. ಇಲ್ಲಿ ಪೋಲ್ ಅಂತ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ಆಸ್ಕ್ ಕ್ವಶನ್ ಅಂತ ಬರುತ್ತೆ. ನಿಮ್ಮ ಕಾಂಟ್ಯಾಕ್ಟ್ಸ್ ಅವ್ರಿಗೆ, ಅಂದರೆ ನಿಮ್ಮ ಕಾಂಟ್ಯಾಕ್ಟ್ಸ್ ಯಾರಿಗೆ ನೀವು ಕ್ವಶನ್ ಮಾಡಬೇಕಂತಿದ್ದೀರಾ ಅವ್ರಿಗೆ ಬಂದುಬಿಟ್ಟು ಕ್ವಶನ್ನ ಮಾಡ್ಬೋದು. ಇಲ್ಲಿ ಆಸ್ಕ್ ಕ್ವಶನ್ ಅಂತ. ಈಗ ನಾನು ವಿಚ್ ಈಸ್ ಯುವರ್ ಏನೋ ಒಂದು ಕ್ವಶನ್ನ ಅವ್ರಿಗೆ ಮಾಡ್ತೀನಿ. ವಿಚ್ ಈಸ್ ಯುವರ್ ಫೇವ್ರೇಟ್ ಇಂಡಿಯನ್ ಕ್ರಿಕೆಟರ್ ಅಂತ ಕೇಳ್ತೀನಿ. ನಂತರ ಇಲ್ಲಿ ಆ್ಯಡ್ ಅಂತ ಬರುತ್ತೆ. ಇಲ್ಲಿ ಈಗ ನಾನು ಒಂದು ನೇಮ್ನ ಬರಿತೀನಿ, ವಿರಾಟ್ ಕೊಹ್ಲಿ. ನಂತರ ಕೆಳಗಡೆ ಇಲ್ಲಿ ರೋಹಿತ್ ಶರ್ಮಾ ಅಂತ. ನಂತರ ಇಲ್ಲಿ ನೋಡ್ಕೋಬೋದು, ಇಲ್ಲಿ ಗ್ರೀನ್ ಕಲರಲ್ಲಿ ಕಾಣಿಸ್ತಿದೆ ಅಲ್ವಾ, ಅವ್ರಿಗೆ ಸೆಂಡ್ ಮಾಡ್ಬೋದು. ಈಗ ಹೋಗ್ತು ಅವರು ವೋಟ್ನ ಮಾಡ್ತಾರೆ. ನಂತರ ಹಂಗೆ ಬ್ಯಾಕ್ ಬಂದುಬಿಟ್ಟು ನೀವೂ ವಾಟ್ಸಪ್ಪಲ್ಲಿ ಚಾನಲ್ನ ಕ್ರಿಯೇಟ್ ಮಾಡಬೇಕು ಅಂತಂದರೆ ಈಗ ಅಪ್ಡೇಟ್ಸ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಸ್ಟೇಟಸ್ ನೋಡ್ತೀರಲ್ವಾ, ಅದಕ್ಕೆ ಬನ್ನಿ ಹಂಗೆ ಸ್ಕ್ರೋಲ್ ಮಾಡ್ಕೊಂಡು ಕೆಳಗಡೆ ಬಂದರೆ ಇಲ್ಲಿ ಚಾನಲ್ಸ್ ಅಂತ ಕಾಣಿಸ್ತಿರ್ಬೋದು, ನಿಮಗೆ ನೋಡ್ಕೊಳ್ಳಿ. ನಂತರ ಇಲ್ಲಿ ನೀವೇನಾದರೂ ನಿಮ್ಮದೇ ಓನ್ ಚಾನಲ್ ಕ್ರಿಯೇಟ್ ಮಾಡಬೇಕು ಅಂತಂದರೆ ಇಲ್ಲಿ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಕ್ರಿಯೇಟ್ ಚಾನಲ್ ಅಂತ ಬರುತ್ತೆ. ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ, ಅಗ್ರಿ ಆ್ಯಂಡ್ ಕಂಟಿನ್ಯೂ ಮೇಲೆ. ನಂತರ ಇಲ್ಲಿ ನಿಮ್ಮ ಚಾನಲ್ ನೇಮ್ ಬರೀರಿ, ಮತ್ತು ಇಲ್ಲಿ ಡಿಸ್ಕ್ರಿಪ್ಷನಲ್ಲಿ ನೀವೇನಾದರೂ ಬರ್ಕೊಳ್ತೀರಂತಂದರೆ ಬರ್ಕೊಳ್ಳಿ. ಆಮೇಲೆ ಕ್ರಿಯೇಟ್ ಚಾನಲ್ ಮೇಲೆ ಕ್ಲಿಕ್ ಮಾಡಿ, ನಿಮ್ಮ ಚಾನಲ್ ಕ್ರಿಯೇಟ್ ಆಗುತ್ತೆ. ನಂತರ ಇಲ್ಲಿ ನಿಮ್ಮ ಕಾಂಟ್ಯಾಕ್ಟ್ಸಲ್ಲಿ ಯಾರ್ದಾದ್ರೂ ನಂಬರ್ ಈಗ ಸೇವ್ ಇರೋಲ್ಲ, ಬಟ್ ಹಂಗೇ ಮೆಸೇಜ್ ಮಾಡಬೇಕು ಅಂತಂದರೆ ಈಗ ಅವ್ರ ನಂಬರ್ನ ಇಲ್ಲಿ ಅದ್ರ ಮೇಲೆ ಲಾಂಗ್ ಪ್ರೆಸ್ ಮಾಡಿಕೊಂಡು ಈಗ ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡ್ಕೊಂಡು ನಂತರ ಈಗ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದ ನಂತರ ಇಲ್ಲಿ ನಿಮ್ಮ ವಾಟ್ಸಪ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡು ನಂತರ ನೋಡ್ಬೋದು, ಈ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ನಂತರ ಮೆಸೇಜ್ ಯುವರ್ ಸೆಲ್ಫ್ ಅಂತ ಇದೆ ಅಲ್ವಾ, ನಿಮ್ಮ ನಂಬರ್ಗೆ ನೀವೇನೇ ಮೆಸೇಜ್ ಮಾಡ್ಕೋಬೇಕು. ಆ ನಂಬರ್ನ ಕಾಪಿ ಮಾಡಿರ್ತೀರಲ್ವ, ಅದನ್ನು ಇಲ್ಲಿ ಎಂಟರ್ ಮಾಡಿ. ಈಗ ಮೆಸೇಜ್ ಮಾಡಿಕೊಂಡು ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ಚಾಟ್ ವಿತ್ ಆ ನಂಬರ್ ಅಂತ ಬರುತ್ತೆ, ಇಲ್ಲಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅವ್ರಿಗೆ ಈಗ ಏನಾದರೂ ನೀವು ಮೆಸೇಜ್ನ ಕಳಿಸ್ಬೋದು, ಮತ್ತು ಫೋಟೋಸ್, ವಿಡಿಯೋ ಕಾಲ್ ಎಲ್ಲನೂ ಮಾಡ್ಬೋದು. ನಂತರ ಹಂಗೆ ಬ್ಯಾಕ್ ಬಂದರೆ ಇಲ್ಲಿ ಒಂದು ಹೊಸದಾಗಿ ಅಪ್ಡೇಟ್ ಬಂದಿದೆ ಇಲ್ಲಿ ವಾಟ್ಸಪ್ಪಲ್ಲಿ. ಇಲ್ಲಿ ಮೇಟಾ ಅಂತ ನೋಡ್ಕೋಬೋದು. ಇವ್ರಿಗೆ ನೀವು ಆಸ್ಕ್ ಮೇಟಾ ಆಲ್ ಎನಿಥಿಂಗ್ ಏನಾದರೂ ಕ್ವಶನ್ ಮಾಡಿದ್ರೆ ನಿಮಗೆ ಈಗ ಹೌ ಟು ಪ್ರಿಪೇರ್ ಬಿರಿಯಾನಿ ಹೇಗೆ ಮಾಡೋದು, ಆ ಥರ ಈ ಥರ ಅಂತ ನೀವು ಏನೇ ಕ್ವಶನ್ ಮಾಡಿದ್ರು ಇದು ಆನ್ಸರ್ ನಂತರ ಇಲ್ಲಿ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ, ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿ ನಂತರ ಇಲ್ಲಿ ನೋಡ್ಕೋಬೋದು, ಅಕೌಂಟ್ ಅಂತ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ಆ್ಯಡ್ ಅಕೌಂಟ್ ಅಂತ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಆ್ಯಡ್ ಅಕೌಂಟ್ ಅಂತ ಕಾಣಿಸುತ್ತೆ. ನೀವು ಒಂದೇ ವಾಟ್ಸಪ್ಪಲ್ಲಿ 2 ಅಕೌಂಟ್ನ ನೀವು ಕ್ರಿಯೇಟ್ ಮಾಡ್ಬೋದು, ಈ ರೀತಿ ಬರುತ್ತೆ. ನಂತರ ಇಲ್ಲಿ ಅಗ್ರಿ ಆ್ಯಂಡ್ ಕಂಟಿನ್ಯೂ ಕೊಟ್ಬಿಟ್ಟು ನಿಮ್ಮ ನಂಬರ್ ಹಾಕಿದ್ರೆ ಮತ್ತೊಂದು ವಾಟ್ಸಪ್ ಕ್ರಿಯೇಟ್ ಆಗುತ್ತೆ. ನಂತರ ಇಲ್ಲಿ ನಿಮ್ಮ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲಿ ಎಡಿಟ್ ಆಪ್ಷನ್ಸ್ ಕಾಣಿಸ್ತಿದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಮೊದಲೆಲ್ಲ ನೀವು ಈಗ ಫೋಟೋಸು ಮತ್ತು ವೀಡಿಯೋಸ್ ಅಷ್ಟೇ ನೀವು ಸ್ಟೇಟಸಲ್ಲಿ ಇಡ್ಬೋದಿತ್ತು. ಈಗ ನಂತರ ಈಗ ನಿಮ್ಮ ವಾಯ್ಸ್ನು ನೀವು ಸ್ಟೇಟಸ್ನ ಇಡ್ಬೋದು. ಈ 30 ಸೆಕೆಂಡ್ ತನಕ ಏನಾದರೂ ಇಲ್ಲಿ ಹೇಳಿದ್ರೆ ಅದನ್ನು ಸ್ಟೇಟಸ್ನು ಇಡ್ಬೋದು, ಅಥವಾ ಬೇಡ ಅಂತಂದರೆ ಇಲ್ಲಿ ಡಿಲೀಟ್ನು ಮಾಡ್ಕೋಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕು, ಶೇರು, ಕಾಮೆಂಟು ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ.